ಮಹದೇಶ್ವರ ಬೆಟ್ಟದಲ್ಲಿ ರೂಮ್ನ ಹೇಗೆ ನಿಮ್ಮ ಫೋನಲ್ಲೇ ಬುಕ್ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ದಯವಿಟ್ಟು ನೋಡಿ. ಗೂಗಲ್ನಲ್ಲಿ ಎಂ ಹಿಲ್ಸ್ ರೂಮ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ ಫಸ್ಟ್ ಒನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ಯಾವ ದಿನ ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಡೇಟ್ನ ಇಲ್ಲಿ ನೀವು ಎಂಟರ್ ಮಾಡಿ ಚೆಕ್ ಅವೈಲೇಬಿಲಿಟಿನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೀವು ಸೇಮ್ ಯಾವ ಡೇಟ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಆ ಡೇಟ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಗೋ ಅಂತ ಕೊಟ್ಟರೆ ಆ ಡೇಟಲ್ಲಿ ಯಾವ್ಯಾವ ಬಿಲ್ಡಿಂಗ್ಸ್ನಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಅಂತ ಇಲ್ಲೇ ತೋರಿಸುತ್ತೆ. ಮತ್ತು ಒಂದು ರೂಮಲ್ಲಿ ಎಷ್ಟು ಜನ ಉಳ್ಕೋಬೋದು ಮತ್ತು ಬಿಸಿನೀರು ವ್ಯವಸ್ಥೆ ಇದೆಯಾ ಇಲ್ಲ ಅನ್ನೋದು ಕೂಡ ಇಲ್ಲೇ ನಿಮಗೆ ಗೊತ್ತಾಗುತ್ತೆ. ನಾನ್ ಎ ಸಿ ಎಲ್ಲನೂ ಗೊತ್ತಾಗುತ್ತೆ. ನೀವು ಎಷ್ಟು ಜನ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ರೂಮ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಬಿಲ್ಡಿಂಗ್ ಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ನಂಬರ್ನ ಎಂಟರ್ ಮಾಡಿ ಗೆಟ್ OTP ಅಂತ ಕೊಡಿ. ಬರೋ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಮ ಮೇಲ್ ID ಕೂಡ ಎಂಟರ್ ಮಾಡಲೇಬೇಕು. ಈಗ ಮೇಲ್ಗಡೆ ವ್ಯಾಲಿಡೇಟ್ OTP ಅಂತ ಕೊಡಿ. ಮತ್ತೆ ಈಗ ಇಲ್ಲಿ ನೀವು ಯಾರ ಹೆಸರಲ್ಲಿ ರೂಮ್ನ ಬುಕ್ ಮಾಡ್ತೀರಾ ಅವರ ಹೆಸರು ಮತ್ತು ಅವರ ಅಡ್ರೆಸ್ಸು, ಹಾಗೆ ಇಲ್ಲಿ ಅವರ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ವೋಟರ್ ID ಯಾವುದೇ ಆಗಲಿ ಅದರ ID ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಲೇಬೇಕು. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಏನೇನು ಟರ್ಮ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಓದ್ಕೊಂಡು ನೀವು ಕರೆಕ್ಟಾಗಿ ಚೆನ್ನಾಗಿ ಓದ್ಕೊಂಡು ಓಕೆ ಅಂತ ಕೊಟ್ಟು ಮತ್ತೆ ಇಲ್ಲಿ ಓಕೆ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಮೆಥಡ್ ಬರುತ್ತೆ. ಈ ಪೇಮೆಂಟ್ ಮೆಥಡ್ನಲ್ಲಿ ನೀವು ನಿಮ್ಮ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಪೇ ಮಾಡ್ಕೋಬೋದು. ಇಲ್ಲ ಅಂದರೆ UPI ID QR ಕೋಡಿಂದನೂ ಕೂಡ ಪೇ ಮಾಡ್ಕೋಬೋದು. ನಾನಿಲ್ಲಿ UPI IDನ ಸೆಲೆಕ್ಟ್ ಮಾಡಿಕೊಂಡು ನನ್ನ UPI IDನ ಇಲ್ಲಿ ಎಂಟರ್ ಮಾಡಿಕೊಂಡು ಪೇಮೆಂಟ್ ಮಾಡಿದೆ. ಪೇ ಆಯಿತು. ಹಾಗೆ ನನ್ನ ರೂಮ್ ಕೂಡ ಬುಕ್ ಆಯಿತು. ಹಾಗೆ ಇಲ್ಲಿ ಮೈ ಬುಕ್ಕಿಂಗ್ ಸ್ಟೇಟಸ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಸಿಪ್ಟ್ನ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನ ನೀವು ಡೌನ್ಲೋಡ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂದರೆ ರೂಮ್ನ ಚೆಕ್ ಇನ್ ಆಗಬೇಕಾದ್ರೆ ಇದು ಬೇಕೇ ಬೇಕು. ರೂಮ್ನ ನೀವು ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದಿನ ಮುಂಚಿತವಾಗಿ, ಅಂದರೆ ನೀವು ನಾಳೆ ಹೋಗ್ತೀರಾ ಅಂದರೆ ಇವತ್ತೇ ಬುಕ್ ಮಾಡ್ಕೋಬೇಕು. ಹಾಗೆ ನೀವು ಯಾರ ಹೆಸರಲ್ಲಿ ಮತ್ತು ಯಾರ ID ಪ್ರೂಫ್ನ ಕೊಟ್ಟು ನೀವು ರೂಮ್ನ ಬುಕ್ ಮಾಡಿರ್ತೀರೋ ಅದೇ ID ಪ್ರೂಫು ಮತ್ತು ಅದೇ ಪರ್ಸನ್ ಹೋದರೆ ಮಾತ್ರ ನೀವು ರೂಮ್ಗೆ ಚೆಕ್ ಇನ್ ಆಗ್ಬೋದು. ಇನ್ಯಾರೋ ಹೋಗ್ತೀರಾ, ಇನ್ಯಾರೋ ID ಪ್ರೂಫ್ ಕೊಟ್ಟಿದ್ದಾರೆ ಅಂತಂದರೆ ಅದೆಲ್ಲ ನಡೆಯೋದಿಲ್ಲ. ಈ ಕಾರ್ತಿಕ್ ಮಾಸದಲ್ಲಿ ತುಂಬ ಜನ ಮಹದೇಶ್ವರ ಬೆಟ್ಟಕ್ಕೆ ಹೋಗೋರು ಇರ್ತಾರೆ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಖಂಡಿತ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ರೂಮ್ ಹೇಗೆ ಚೆಕ್ ಇನ್ ಆಗೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮರಿದೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮಾದಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಹೋಗೆ ಮಾದಪ್ಪ.